ವೀರ ಸನ್ಯಾಸಿ, ಧೀರ ಸನ್ಯಾಸಿ, ಯೋಧ ಸನ್ಯಾಸಿ ಎಂದೆಲ್ಲ ಕರೆಸಿಕೊಂಡಿದ್ದ ಸ್ವಾಮಿ ವಿವೇಕಾನಂದರು ಈ ಜಗತ್ತು ಕಂಡ ಧೀಮಂತ ಪ್ರತಿಭೆಗಳಲ್ಲಿ ಒಂದು. ತನ್ನ ಅಪ್ರತಿಮ ಮೇಧಾಶಕ್ತಿ ಹಾಗೂ ತೇಜಸ್ಸಿನಿಂದ ಎಂಥವರನ್ನೂ ಕೂಡ ತನ್ನ ಪ್ರಭಾವಲಯಕ್ಕೆ ಸೆಳೆದುಕೊಳ್ಳುತ್ತಿದ್ದ ಅಸಾಧಾರಣ ವ್ಯಕ್ತಿತ್ವ ಅವರದ್ದು. 1863 ಜನವರಿ 12ರಂದು ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿಯ 3ನೇ ಮಗುವಾಗಿ ಕಲ್ಕತ್ತಾದಲ್ಲಿ ಜನಿಸಿದ. ಇವರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ. ಎಲ್ಲರೂ ಪ್ರೀತಿಯಿಂದ ನರೇಂದ್ರ ಎಂದು ಕರೆಯುತ್ತಿದ್ದರು. ಬಾಲ್ಯದಲ್ಲಿಯೇ ಅಸಾಧಾರಣ ಜ್ಞಾಪಕ ಶಕ್ತಿಯನ್ನು ಹೊಂದಿದ್ದ ನರೇಂದ್ರ ತನ್ನ ತಾಯಿ ಹೇಳುತ್ತಿದ್ದ ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆಗಳನ್ನು ಪಟಪಟನೆ ಹೇಳುತ್ತಿದ್ದ. ಕೈಲಾಗದವರನ್ನು, ಸಾಧು ಸಂತರನ್ನು ಕಂಡರೆ ನರೇಂದ್ರನಿಗೆ ಎಲ್ಲಿಲ್ಲದ ಪ್ರೀತಿ. ಕೈಗೆ ಸಿಕ್ಕಿದುದನ್ನು ಭಿಕ್ಷುಕರಿಗೆ ನೀಡುತ್ತಿದ್ದ ಇವನ ಮನೋಧರ್ಮವನ್ನು ಸಹಿಸಲಾಗದೆ ಇವನನ್ನು ಕೊಠಡಿಯೊಳಗೆ ಕೂಡಿ ಹಾಕುತ್ತಿದ್ದರಂತೆ. 1871ರಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ ಶಾಲೆಗೆ ನರೇಂದ್ರನನ್ನು ಸೇರಿಸಿದರು. ಅಲ್ಲಿಂದ ಮುಂದೆ 1877ರಲ್ಲಿ ರಾಯಪುರದಲ್ಲಿ, ಮತ್ತೊಮ್ಮೆ ಕಲ್ಕತ್ತಾದಲ್ಲಿ 1879ರಿಂದ ನರೇಂದ್ರನ ವಿದ್ಯಾಭ್ಯಾಸ ಮುಂದುವರೆಯಿತು. ತತ್ವಶಾಸ್ತ್ರ, ಧರ್ಮ, ಇತಿಹಾಸ, ಸಮಾಜಶಾಸ್ತ್ರ, ಸಾಹಿತ್ಯ ಮುಂತಾದ ವಿಷಯಗಳಲ್ಲದೆ ವೇದ, ಉಪನಿಷತ್ತು ಮತ್ತು ಸಂಗೀತದ ಕಡೆ ನರೇಂದ್ರನಿಗೆ ಒಲವಿತ್ತು. ದೈಹಿಕ ಶಿಕ್ಷಣ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸದಾ ಮುಂದೆ ಇರುತ್ತಿದ್ದ ನರೇಂದ್ರ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದ್ದ. 1881ರಲ್ಲಿ ಫೈನ್ ಆರ್ಟ್ ಪಾಸು ಮಾಡಿದ ನರೇಂದ್ರ ಮೊದಲ ಬಾರಿಗೆ ವಿಲಿಯಂ ಹೇಸ್ಟಿ ಎಂಬ ಪ್ರಾಧ್ಯಾಪಕರಿಂದ ಪರಮಹಂಸರ ಬಗ್ಗೆ ಕೇಳಿದ್ದನು. ಮುಂದೆ ಒಂದು ದಿನ 1881ರಲ್ಲಿ ಸುರೇಂದ್ರನಾಥ ಮಿಶ್ರ ಅವರ ಮನೆಯಲ್ಲಿ ಆಕಸ್ಮಿಕವಾಗಿ ರಾಮಕೃಷ್ಣ ಪರಮಹಂಸರ ಎದುರು ಹಾಡು ಹಾಡಿದ್ದನು. ಅದಾದ ನಂತರ 1882ರಲ್ಲಿ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣೇಶ್ವರಕ್ಕೆ ಭೇಟಿ ಕೊಟ್ಟು ಪರಮಹಂಸರನ್ನು ಕಂಡು ಅವರ ಪ್ರಭಾವಕ್ಕೆ ಒಳಗಾದನು. ಗುರು ಶಿಷ್ಯರ ಅಪೂರ್ವ ಸಮಾಗಮ ಅದಾಗಿತ್ತು. ಬಡತನ ಎಂದರೇನೆಂದು ತಿಳಿಯದ ಯುವಕ ನರೇಂದ್ರನು 1884ರಲ್ಲಿ ತಂದೆ ತೀರಿಕೊಂಡ ನಂತರ ಅಪಾರವಾದ ಕಷ್ಟಕ್ಕೆ ಸಿಲುಕಿದನು. ಬಂಧುಗಳು ದೂರವಾದರು. ತಂದೆ ಇದ್ದಾಗ ಸಹಾಯ ಮಾಡಲು ಮುಂದಾಗುತ್ತಿದ್ದವರೆಲ್ಲ ಸಂಬಂಧವೇ ಇಲ್ಲದವರಂತೆ ದೂರಾಗುತ್ತಿದ್ದರು. ಕೆಲವೊಮ್ಮೆ ನರೇಂದ್ರನ ಚಾರಿತ್ರ್ಯವಧೆಯೂ ನಡೆಯಿತು. ಇದರಿಂದ ಮನನೊಂದ ನರೇಂದ್ರನಿಗೆ ಜೀವನದ ಕಹಿ ಸತ್ಯಗಳು ಒಂದಾದರೊಂದರಂತೆ ಅನುಭವವಾಗತೊಡಗಿದವು. ಸಂಸಾರದ ನೊಗ ಹೆಗಲಿಗೆ ಬಿತ್ತು. ಒಂದೊತ್ತಿನ ಕೂಳಿಗಾಗಿಯೂ ಕೂಡ ಪರದಾಟ ಪಡಬೇಕಾಯಿತು. ಮುಂದೆ ಗುರುದೇವನ ಇಚ್ಛೆಯಂತೆ ಸಂಸಾರ ನಡೆದುಕೊಂಡು ಹೋಗಲು ದಾರಿಯಾದ ಮೇಲೆ ತನ್ನ 24ನೇ ವಯಸ್ಸಿನಲ್ಲಿ ಸನ್ಯಾಸಿಯಾಗಿ 1888ರಿಂದ ಭಾರತವನ್ನು ಪರ್ಯಟನೆ ಮಾಡುವುದಕ್ಕೆ ಶುರು ಮಾಡಿದರು. ಪ್ರಾರಂಭದಲ್ಲಿ ಹಲವಾರು ಹೆಸರುಗಳಿಂದ ಕರೆದುಕೊಂಡ ನರೇಂದ್ರ ಕೊನೆಗೆ ಸ್ವಾಮಿ ವಿವೇಕಾನಂದ ಎಂಬ ಹೆಸರನ್ನು ಉಳಿಸಿಕೊಂಡನು. ಗೊತ್ತು ಗುರಿ ಇಲ್ಲದ ಸ್ವಾಮಿ ವಿವೇಕಾನಂದರವರು 1889-90ರ ಅವಧಿಯಲ್ಲಿ ವಾರಣಾಸಿ, ಅಯೋಧ್ಯ, ಲಕ್ನೋ, ಆಗ್ರಾ, ವೃಂದಾವನ, ರಿಷಿಕೇಶ, ಹರಿದ್ವಾರ, ಅಲಹಾಬಾದ್, ನೈನಿತಾಲ್, ಆಲ್ಮೋರಾ ಹಾಗೂ 1891ರಲ್ಲಿ ಶ್ರೀನಗರ, ಡೆಹ್ರಾಡೂನ್, ಜೈಪುರ, ಅಜ್ಮೀರ್, ಮೌಂಟ್ ಅಬು ಮತ್ತು 1892ರಲ್ಲಿ ಅಹಮದಾಬಾದ್, ಗಿರಿನಗರ, ಕಚ್, ಪುಣೆ, ಬೆಂಗಳೂರು, ಮೈಸೂರು, ಮಧುರೈ, ರಾಮೇಶ್ವರ, ಪಾಂಡಿಚೇರಿ, ದಿಸ್ಪುರ್, ಎರ್ನಾಕುಲಂ, ಕನ್ಯಾಕುಮಾರಿ, ಮದ್ರಾಸ್ ಮುಂತಾದ ಊರುಗಳಿಗೆ ಭೇಟಿ ಕೊಟ್ಟು ಭಾರತದಾದ್ಯಂತ ಸಂಚರಿಸಿದರು. ಈ ಸಮಯದಲ್ಲೇ
ಅವರು ಹಲವಾರು ಪಂಡಿತರನ್ನು, ಸಂತರನ್ನು, ರಾಜ ಮಹಾರಾಜರನ್ನು ಭೇಟಿಯಾದದ್ದು. ಶರತ್ ಚಂದ್ರಗುಪ್ತ, ಬುದ್ಧೇವ್ ಮುಖ್ಯೋಪಾಧ್ಯಾಯ, ಪ್ರಮದದಾಸ್ ಮಿತ್ರ ಮುಂತಾದ ಪಂಡಿತರು, ಪವಾಹರಿ ಬಾಬಾರಂತ ಸಂತರು, ಖೇತ್ರಿ ಮಹಾರಾಜ ಅಜಿತ್ ಸಿಂಗ್, ಮೈಸೂರು ಮಹಾರಾಜ ಜಯಚಾಮರಾಜ ಒಡೆಯರ್, ಅಲ್ಜಾರಿನ ರಾಜ ಮುಂತಾದವರು ಇವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಇವರೊಂದಿಗೆ ನಿಕಟ ಸಂಪರ್ಕವನ್ನಿಟ್ಟುಕೊಂಡಿದ್ದರು. ತನ್ನ ಅಪಾರವಾದ ಪಾಂಡಿತ್ಯದಿಂದ ಎಲ್ಲರನ್ನೂ ಮಂತ್ರಮುಗ್ಧರಂತೆ ಮಾಡುತ್ತಿದ್ದ ಸ್ವಾಮಿ ವಿವೇಕಾನಂದರು ಅರಮನೆಯ ವೈಭೋಗದ ಜೊತೆಗೆ ಬೀದಿ ಬೀದಿ ಗುಡಿಸಲಿನ ವಾಸದ ಅನುಭವವನ್ನು ಅನುಭವಿಸಿದರು. ಜನಸಾಮಾನ್ಯರಿಂದ ಹಿಡಿದು ಮಹಾನ್ ವ್ಯಕ್ತಿಗಳ ನಡುವೆ ಸಂವಹನ ನಡೆಸಿದರು. ಇದೇ ಸಮಯದಲ್ಲಿ ಅಮೆರಿಕಾದ ಚಿಕಾಗೋ ನಗರದಲ್ಲಿ ನಡೆಯುವ ವಿಶ್ವಧರ್ಮ ಸಾಹಿತ್ಯ ಸಮ್ಮೇಳನಕ್ಕೆ ಭಾಗವಹಿಸಲು ಶಿಷ್ಯ ವೃಂದದವರಿಂದ ಕರೆ ಬಂದಾಗ 1893 ಮೇ 31ರಲ್ಲಿ ಅಮೆರಿಕಕ್ಕೆ ಪ್ರಯಾಣ ಬೆಳೆಸಿದರು. ಜಪಾನ್ ನಾಗಸಾಕಿ ಮೂಲಕ 1893 ಜುಲೈ 30ರಂದು ಚಿಕಾಗೋ ನಗರವನ್ನು ತಲುಪಿದರು. ವಿಳಾಸ ಪತ್ರ ಕಳೆದುಕೊಂಡಿದ್ದ ವಿವೇಕಾನಂದರು ಪ್ರಾರಂಭದಲ್ಲಿ ತುಂಬಾ ಫಜೀತಿ ಅನುಭವಿಸಬೇಕಾಯಿತು. ಕೊನೆಗೆ ಹೇಲ್ ಎಂಬ ಸುಶಿಕ್ಷಿತ ಮಹಿಳೆಯ ಸಹಾಯದೊಂದಿಗೆ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಜಾನ್ ಹೆನ್ರಿ ರೈಟ್ ರವರನ್ನು ಭೇಟಿಯಾಗಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವಲ್ಲಿ ಯಶಸ್ವಿಯಾದರು. 1893 ಸೆಪ್ಟೆಂಬರ್ 11 ಮಹತ್ವವಾದ ದಿನ. ಎಲ್ಲ ಭಾಷಣಕಾರರು ಮುಗಿದ ಮೇಲೆ ಕೊನೆಯಲ್ಲಿ ಸಿಕ್ಕ ಅವಕಾಶದಲ್ಲಿ ಅಮೆರಿಕಾದ ಸಹೋದರ ಸಹೋದರಿಯರೇ ಎಂಬ ಸಂಬೋಧನೆಯಿಂದ ಅಮೆರಿಕನ್ನರಲ್ಲಿ ಮಿಂಚಿನ ಸಂಚಾರವನ್ನುಂಟು ಮಾಡಿ ಅಮೆರಿಕಾದಾದ್ಯಂತ ಮನೆ ಮಾತಾದರು. ಭಾರತದ ಪುರಾತನ ಹಿಂದೂ ಧರ್ಮದ ಹಿರಿಮೆಯನ್ನು ಜಗತ್ತಿಗೆ ಸಾರಿದರು. ಭಾರತೀಯರ ಮೇಲಿದ್ದಂತಹ ಪೂರ್ವಾಗ್ರಹವನ್ನು ತಮ್ಮ ವಿಚಾರಧಾರೆಗಳ ಮೂಲಕ ತೊಡೆದು ಹಾಕಿ ಭಾರತವನ್ನು ಮತ್ತು ಭಾರತೀಯರನ್ನು ಒಂದು ಹೊಸ ದೃಷ್ಟಿಕೋನದಲ್ಲಿ ನೋಡುವಂತೆ ಮಾಡಿದ ಕೀರ್ತಿ ವಿವೇಕಾನಂದರಿಗೆ ಸಲ್ಲುತ್ತದೆ. ನಂತರ ಇಂಗ್ಲೆಂಡ್ ಮುಂತಾದ ದೇಶಗಳಿಗೆ ಭೇಟಿ ಕೊಟ್ಟು ಅಪಾರ ಶಿಷ್ಯವೃಂದವನ್ನು ಸಂಪಾದಿಸಿದರು. ಅದರಲ್ಲಿ ಸೋದರಿ ನಿವೇದಿತಾ ಮುಖ್ಯವಾದವರು. ಜನವರಿ 15, 1897ರಲ್ಲಿ ಭಾರತಕ್ಕೆ ಹಿಂದಿರುಗಿದ ವಿವೇಕಾನಂದರಿಗೆ ತಾಯ್ನೆಲದಲ್ಲಿ ಅಭೂತಪೂರ್ವವಾದ ಸ್ವಾಗತ ಸಿಕ್ಕಿತು. 1897ರಲ್ಲಿ ತನ್ನ ಗುರುದೇವನ ಸಿದ್ಧಾಂತ ಮತ್ತು ಸಂದೇಶಗಳನ್ನು ಸಾರಲು 1897ರಲ್ಲಿ ರಾಮಕೃಷ್ಣ ಸಂಘವನ್ನು ಸ್ಥಾಪಿಸಿದರು. ಮತ್ತೆ ವಿವೇಕಾನಂದರು 1899ರಲ್ಲಿ ಪಾಶ್ಚಾತ್ಯ ದೇಶಗಳಿಗೆ 2ನೇ ಬಾರಿ ಭೇಟಿ ಕೊಟ್ಟರು. 1902ರಲ್ಲಿ ಅನಾರೋಗ್ಯ ನಿಮಿತ್ತ ಸ್ವದೇಶಕ್ಕೆ ಹಿಂದಿರುಗಿದ ವಿವೇಕಾನಂದರು ಜುಲೈ 4, 1902ರಲ್ಲಿ ಬೇಲೂರು ಮಠದಲ್ಲಿ ಇಹಲೋಕವನ್ನು ತ್ಯಜಿಸಿದರು. ತಮ್ಮ ಹರಿತವಾದ ಸಿದ್ಧಾಂತಗಳಿಂದ ಜನಮಾನಸವನ್ನು ಗೆದ್ದಿದ್ದ ವಿವೇಕಾನಂದರ ಮಾತುಗಳು ಸ್ಫೂರ್ತಿ ಸೆಲೆ. ಏಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಎಲ್ಲ ಶಕ್ತಿಗಳು ನಿಮ್ಮಲ್ಲೇ ಇದೆ. ನೀವು ಏನು ಬೇಕಾದರೂ ಸಾಧಿಸಬಲ್ಲಿರಿ. ಇದರಲ್ಲಿ ನಂಬಿಕೆ ಇರಲಿ. ಶಕ್ತಿಯೇ ಜೀವನ, ದುರ್ಬಲತೆಯೇ ಮರಣ. ಪ್ರಪಂಚದಲ್ಲಿ ಸ್ವಾರ್ಥವಿಲ್ಲದ ಕರುಣೆ ದೊರಕುವುದು ವಿರಳ. ಪಾಪ ಮಾಡಬೇಕಾಗಿ ಬಂದರೆ ಧೀರನಂತೆಯೇ ಮಾಡಿ. ಯಾರು ತನ್ನ ಹೃದಯದ ನೆತ್ತರನಿಂದ ಇತರರಿಗೆ ದಾರಿದೀಪವಾಗುತ್ತಾರೋ ಅವರೇ ಮಾನವ ಕೋಟಿಯ ನಿಜವಾದ ಸ್ನೇಹಿತ. ಉತ್ತಮವಾದ ಚಾರಿತ್ರ್ಯವನ್ನು ಹೊಂದುವುದೇ ಜೀವನದ ಪರಮ ಗುರಿ. ಸೋಮಾರಿತನವೇ ಶತ್ರು. ಹೀಗೆ ಹಲವಾರು ತಮ್ಮ ಬೆಂಕಿಯಂತಹ ಮಾತುಗಳಿಂದ ಯುವಕರನ್ನು ಎಚ್ಚರಿಸುತ್ತಿದ್ದ ಸ್ವಾಮಿ ವಿವೇಕಾನಂದರ ಮಾತುಗಳು ಚೈತನ್ಯವನ್ನು ತುಂಬುತ್ತಿದ್ದವು. ಭಾರತದ ಹೆಮ್ಮೆಯ ಪುತ್ರ ನೇತಾಜಿಯಿಂದ ಹಿಡಿದು ಮಹಾತ್ಮ ಗಾಂಧಿ,
ರವೀಂದ್ರನಾಥ ಟ್ಯಾಗೂರ್, ಅರವಿಂದ ಘೋಷ್, ರಾಜಗೋಪಾಲಾಚಾರಿಯಾದಿಯಾಗಿ ಹಲವರು ವಿವೇಕಾನಂದರ ಪ್ರಭಾವಕ್ಕೆ ಒಳಗಾಗಿದ್ದರು. ಯುವ ಜನತೆಯ ಮೇಲೆ ಅಪಾರ ಕಾಳಜಿ ಹೊಂದಿದ್ದ ಸ್ವಾಮಿ ವಿವೇಕಾನಂದರ ನೆನಪಿಗಾಗಿ ಜನವರಿ 12ರಂದು ನಾವು ವಿಶ್ವ ಯುವ ದಿನವನ್ನಾಗಿ ಆಚರಿಸುತ್ತಿದ್ದೇವೆ. ಈ ಮಹಾನ್ ಚೇತನ ನಮ್ಮ ನೆಲದಲ್ಲಿ ಹುಟ್ಟಿದ್ದು ಎನ್ನುವುದೇ ನಮಗೊಂದು ಹೆಮ್ಮೆಯ ವಿಷಯ.